2024ನೇ ಇಸ್ವಿಯಲ್ಲಿ ದುಡ್ಡು ಬೆಳೆಸೋದಕ್ಕೆ 5 ಸೂತ್ರಗಳನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ. ಮೊದಲನೇದು ಹೂಡಿಕೆ ರಿಸ್ಕ್ ಅಂದ್ರೆ ಏನು, ಎರಡನೇದು ಹೂಡಿಕೆಗಿರೋ ಅವಕಾಶಗಳು ಯಾವುದು, ಫಿನಾನ್ಷಿಯಲ್ ಬಜೆಟಿಂಗ್ ಅನ್ನ ಹೇಗೆ ಪ್ಲಾನ್ ಮಾಡಬೇಕು, ಅಂದ್ರೆ ನಮ್ಮ ತಿಂಗಳ ಸಂಬಳ ಬರುತ್ತಲ್ಲ ಅದನ್ನು ಹೇಗೆ ಪ್ಲಾನ್ ಮಾಡಬೇಕು, ಜೀವನದ ಸುರಕ್ಷತೆಗೆ ಯಾವ ಇನ್ಶೂರೆನ್ಸ್ ತಗೋಬೇಕು, ಯಾವ ಇನ್ಶೂರೆನ್ಸ್ ಅಗತ್ಯನೇ ಇಲ್ಲ, ಧುತ್ತಂತ ಬರೋ ಎಮರ್ಜೆನ್ಸಿಗೆ ನೀವು ತಯಾರಾಗಿರೋದು ಹೇಗೆ, ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ನಮಸ್ಕಾರ, ನೀವು ನೋಡ್ತಿದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಅಭಿಷೇಕ್ ರಾಮಪ್ಪ. ಹೊಸ ವರ್ಷ ಫಾಸ್ಟ್ ಅಪ್ರೋಚಿಂಗ್, ಎಲ್ಲ ಥರದ ತಯಾರಿಯನ್ನು ಆರಂಭ ಮಾಡಿರ್ತೀರಿ. ಹೇಗೆ ವಿಶ್ ಮಾಡ್ತೀರಿ? ಹ್ಯಾಪಿ ನ್ಯೂ ಇಯರ್ ಅಂತ. ಹೊಸ ವರ್ಷ ಖುಷಿಯಾಗಿರಬೇಕು ಅಂತ ಅಂದರೆ ನಿಮ್ಮ ಮನಿ ಸ್ಥಿತಿ ಬಹಳ ಚೆನ್ನಾಗಿರಬೇಕು. ಅದೊಂದು ಕರೆಕ್ಟ್ ಆಗಿದ್ದರೆ ಲೈಫಲ್ಲಿ ಎಲ್ಲವೂ ಹ್ಯಾಪಿ ಆಗಿರುತ್ತೆ. ಸೊ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು 2024ರ ರೆಸೊಲ್ಯೂಷನ್ ಅಂತ ಯೋಚನೆ ಮಾಡೋದಾದರೆ ದುಡ್ಡು ಬೆಳೆಸೋದಕ್ಕಿರುವ ಸೂತ್ರಗಳೇನು ಅಂತ 5 ಇಂಪಾರ್ಟೆಂಟ್ ಸೂತ್ರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದನ್ನು ತಿಳಿಸೋದಕ್ಕೆ, ಕಲಿಸೋದಕ್ಕೆ ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ MS ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಭಿಷೇಕ್. ಹಾಗಾದರೆ ಈ ಮನಸ್ಥಿತಿ ಇಂಪ್ರೂವ್ ಆಗೋದಕ್ಕೆ ನಾವೇನೇನನ್ನು ತಿಳಿಸ್ಕೊಡ್ತೀವಿ ಅದನ್ನು ಮೊದಲಿಗೆ ಹೇಳ್ತೀನಿ. ಮೊದಲನೇದು ಹೂಡಿಕೆಯ ರಿಸ್ಕ್ ಅಂದರೆ ಏನು, ಎರಡನೇದು ಹೂಡಿಕೆಗಿರುವ ಅವಕಾಶಗಳು ಯಾವುದು ಅಂತ. ನಿಮಗೆ ಲೋ ರಿಸ್ಕ್, ಮೀಡಿಯಂ ರಿಸ್ಕ್, ಹೈ ರಿಸ್ಕ್ ಈ ಥರದ ಆಪ್ಷನ್ಸ್ ಇದ್ದಾವೆ. ಅದರಲ್ಲಿ ಇಂಪಾರ್ಟೆಂಟ್ ಆಪ್ಷನ್ಸನ್ನು ನಾವು ತಿಳಿಸ್ಕೊಡ್ತೀವಿ. ಮೂರನೇದು ಫಿನಾನ್ಷಿಯಲ್ ಬಜೆಟಿಂಗ್ ಹೇಗೆ ಮಾಡ್ಕೊಳ್ಬೇಕು, ಇದು ಬಹಳ ಫೌಂಡೇಶನಲ್ ಇಂಪಾರ್ಟೆನ್ಸನ್ನು ಪಡ್ಕೊಂಡಿರುವ ಅಂಶ. ನಾಲ್ಕನೇದು ಜೀವನದ ಸುರಕ್ಷತೆಗೆ ಯಾವ ಇನ್ಶೂರೆನ್ಸನ್ನು ನೀವು ತಗೋಬೇಕು. ಐದನೇದು ಎಮರ್ಜೆನ್ಸಿ ಫಂಡ್, ತುರ್ತು ನಿಧಿ ಸ್ಥಾಪಿಸೋದು ಹೇಗೆ. ಈ 5 ಸೂತ್ರಗಳನ್ನು ಹಣ ಬೆಳೆಸೋದಕ್ಕೆ ನಿಮಗೆ ನಾವು ತಿಳಿಸ್ಕೊಡ್ತೀವಿ. ಅದನ್ನು ಹೊರತುಪಡಿಸಿ ಒಂದು ಕ್ವಿಕ್ ಇನ್ಫಾರ್ಮೇಷನ್ನು. ಶರತ್ MS ಅವರು ಇಲ್ಲಿವರೆಗೆ ಡಿಟೇಲ್ ಆಗಿ ಕಲಿಸ್ಕೊಟ್ಟಿರುವ ಅನೇಕ ವಿಡಿಯೋಗಳು ಅನೇಕರ ಬದುಕಲ್ಲಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದೆ, ಹೇಗೆ ನಾವು ಸಾಗಬೇಕು ಅಂತ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾ, ವಿಸ್ತಾರ ಮನಿ ಪ್ಲಸ್ಗೆ ಹೋಗಿ ಶರತ್ MS ಅಂತ ಟೈಪ್ ಮಾಡಿ, ನಿಮಗೆ ಆ ಪ್ಲೇ ಲಿಸ್ಟ್ ಸಿಗುತ್ತೆ. ಅವರ ಎಲ್ಲ ವಿಡಿಯೋಗಳನ್ನು ನೀವು ಗಮನಿಸಬಹುದು. ಅವರೇ ರಚಿಸಿರುವ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್, ಮನಿ ಸೀಕ್ರೆಟ್ಸ್ ಈ 2 ಅಂಶಗಳನ್ನು ತಿಳಿಸ್ಕೊಡುವ ಒಂದು ಬುಕ್ ಇದೆ. ಆ ಬುಕ್ಕನ್ನು ನೀವು ಪರ್ಚೇಸ್ ಮಾಡಿ ಇನ್ನಷ್ಟು ಹಣಕಾಸಿನ ವಿಷಯಗಳ ಬಗ್ಗೆ ತಿಳ್ಕೊಳ್ಬಹುದು. ಈ ಪುಸ್ತಕ ಸಪ್ನಾ ಅವಧಿ ಟಾಪ್ 10ನಲ್ಲಿ ಟಾಪ್ ಪೊಸಿಷನ್ ಅನ್ನು 3 ತಿಂಗಳು ಕಾಯ್ದುಕೊಂಡಿತ್ತು. ಈಗಲೂ ನೀವು ಹುಡುಕಿದ್ರೆ ಅದೇ ಕ್ಯಾಟಗರಿಯಲ್ಲಿ ಅಮೆಝಾನ್ನಲ್ಲಿ ನಿಮಗೆ ಪರ್ಸನಲ್ ಫಿನಾನ್ಸ್ ಕ್ಯಾಟಗರಿಯಲ್ಲಿ ಟಾಪ್ ಪೊಸಿಷನ್ನಲ್ಲಿ ಕಂಡು ಬರುತ್ತೆ. ಓದುಗರು ಎಷ್ಟು ಪ್ರೀತಿಸಿದ್ದಾರೆ ಅಂದರೆ 6 ಎಡಿಷನ್ ಪ್ರಿಂಟ್ ಆಗಿ ಪುಸ್ತಕಗಳು ಖಾಲಿಯಾಗಿವೆ. ಈ ಪುಸ್ತಕ ನೀವು ಕೊಂಡುಕೊಳ್ಳಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಕಾಂಟ್ಯಾಕ್ಟ್ ನಂಬರ್ಸ್ ಇದೆ. ಕ್ಲಿಕ್ ಮಾಡಿ ನೀವು ಆ ಪುಸ್ತಕವನ್ನು ಕೊಂಡುಕೊಂಡು ನಿಮ್ಮ ಪರ್ಸನಲ್ ಫಿನಾನ್ಸನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಬಹುದು. ಕಮಿಂಗ್ ಟು ದ ಟಾಪಿಕ್ ಸರ್, 5 ಸೂತ್ರಗಳು. ಮನಿ ಸ್ಥಿತಿ ಚೆನ್ನಾಗಿದ್ರೆ ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿರುತ್ತೆ ಅನ್ನೋ ಅಂದಾಜಿದೆ. ಸೊ ಈ ಸೂತ್ರಗಳ ಬಗ್ಗೆ ಒಂದು ಎಕ್ಸೈಟ್ಮೆಂಟ್ ಅಂತಿದೆ. ಮೊದಲನೇದು ಹೂಡಿಕೆ ರಿಸ್ಕ್ ಅಂದರೆ ಏನು ಅಂತ ಪ್ಲೀಸ್. ಮೊದಲನೇದಾಗಿ ಹೂಡಿಕೆ ರಿಸ್ಕ್ ಬಗ್ಗೆ ನೀವು ಕೇಳಿದ್ರಿ. ಅದಕ್ಕಿಂತ ಮುಂಚೆ ನಮ್ಮ ಈ ಹೊಸ ವರ್ಷದಲ್ಲಿ ಏನು ಮುಖ್ಯ ಅಂತ ಹೇಳಿದ್ರೆ, ನಮ್ಮ ಮನಸ್ಥಿತಿ ಚೆನ್ನಾಗಿರಬೇಕು ಅಂದರೆ ನಮ್ಮ ಮನಿಯ ಸ್ಥಿತಿ ಚೆನ್ನಾಗಿರಬೇಕು. ಇದನ್ನು ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ. ಕಮಿಂಗ್ ಬ್ಯಾಕ್ ಟು ಹೂಡಿಕೆ ರಿಸ್ಕ್ ಅಂದರೆ ಏನು ಅಂತ ತುಂಬ ಜನ ಕೇಳ್ತಾರೆ. ಅಭಿಷೇಕ್, ನನಗೆ ಸೇಫ್ ಇನ್ವೆಸ್ಟ್ಮೆಂಟ್ ಬೇಕು, ನನಗೆ ಜಾಸ್ತಿ ರಿಟರ್ನ್ಸ್ ಬೇಕು, ವಿಚ್ ಇಸ್ ನಾಟ್ ಪಾಸಿಬಲ್. ಹೂಡಿಕೆ ರಿಸ್ಕು ಅದರ ಜೊತೆಗೆ ರಿಟರ್ನ್ಸು ಎರಡೂ ಕೂಡ ಇಂಟರ್ಲಿಂಕ್ಡ್. ಈಗ ನಾನು ಕಡಿಮೆ ರಿಸ್ಕ್ ಇರೋ ಕಡೆ ನನ್ನ ಹಣಕ್ಕೆ ಸೆಕ್ಯೂರಿಟಿ ಜಾಸ್ತಿ, ಜಾಸ್ತಿ ರಿಸ್ಕ್ ಇರೋ ಕಡೆ ನನ್ನ ಹಣಕ್ಕೆ ಸೆಕ್ಯೂರಿಟಿ ಕಡಿಮೆ. ಅಂದರೆ ಲೋ ರಿಸ್ಕ್ ಲೋ ರಿಟರ್ನ್ಸ್, ಹೈ ರಿಸ್ಕ್ ಹೈ ರಿಟರ್ನ್ಸ್. ಬಟ್ ಹೈ ರಿಸ್ಕ್ ಹೈ ರಿಟರ್ನ್ಸ್ ಅಂತ ಹೇಳುವಾಗ ಹೈ ರಿಸ್ಕ್ ಅನ್ನೋದು ಗ್ಯಾರಂಟಿಡ್ ರಿಟರ್ನ್ಸ್ ಅಲ್ಲ. ಹೈ ರಿಸ್ಕ್ ಆಫ್ ಮೇಕಿಂಗ್ ಮೋರ್ ಮನಿ, ಹೈ ರಿಸ್ಕ್ ಆಫ್ ಲೂಸಿಂಗ್ ಮೋರ್ ಮನಿ, ಇದು ಎರಡನ್ನು ಹೈ ರಿಸ್ಕ್ ಅನ್ನೋದು ಹೇಳುತ್ತೆ. ಲೋ ರಿಸ್ಕಲ್ಲಿ ಹೇಗೆ ಅಂತ ಹೇಳಿದ್ರೆ ನಿಮಗೆ ರಿಟರ್ನ್ಸ್ ಕಡಿಮೆ ಇರುತ್ತೆ, ಆದರೆ ನಿಮ್ಮ ಮೊತ್ತ ಏನಿರುತ್ತೆ, ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಏನಿರುತ್ತೆ ಅದಕ್ಕೆ ಖಾತ್ರಿ ಇರುತ್ತೆ. ಅಲ್ಲಿ ಯಾವುದೇ ರಿಸ್ಕ್ ಫ್ಯಾಕ್ಟರ್ ತುಂಬ ಕಡಿಮೆ ಇರುತ್ತೆ ಅಥವಾ ನೆಗ್ಲಿಜಿಬಲ್ ಇರುತ್ತೆ. ಸೊ ಹಾಗಾಗಿ ಯಾವುದೇ ಹೂಡಿಕೆಯನ್ನು ಮಾಡುವ ಮುಂಚೆ ನಾನು ಎಷ್ಟು ರಿಸ್ಕನ್ನು ತೆಗೆದುಕೊಳ್ಳಬಲ್ಲೆ, ನಾನು ಜಾಸ್ತಿ ರಿಸ್ಕ್ ತೊಗೋಬೋದಾ, ಮೀಡಿಯಂ ರಿಸ್ಕ್ ತೊಗೋಬೋದಾ, ಹೈ ರಿಸ್ಕ್ ತೊಗೋಬೋದಾ, ಈ 3 ವಿಚಾರನ ತಿಳ್ಕೊಂಡು ಆ ನಂತರ ಹೂಡಿಕೆಯನ್ನು ಆಯ್ಕೆ ಮಾಡ್ಕೋಬೇಕು. ನನ್ನ ದುಡ್ಡು ಏನೂ ಆಗಬಾರ್ದಪ್ಪ, ಇದ್ದಷ್ಟೇ ಇರಬೇಕು ಅಂದರೆ ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ಗೆ ಹೋಗಬೇಕು. ನಾನು ಸ್ವಲ್ಪ ರಿಸ್ಕ್ ತೊಗೋತೀನಿ ಪರವಾಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ರಿಸ್ಕ್ ಇರೋದಕ್ಕೆ ಹೋಗ್ಬೇಕು. ನಾನು ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ರೆಡಿ, ನಂಗೆ ಜಾಸ್ತಿ ರಿಟರ್ನ್ಸು ಬೇಕು,
ನಾನು ರಿಸ್ಕಲ್ಲಿ ಕಳ್ಕೊಂಡ್ರೂ ಪರವಾಗಿಲ್ಲ ಸ್ವಲ್ಪ ಹಣವನ್ನು ಅನ್ನೋ ಮನಸ್ಥಿತಿಯವರು ಹೈ ರಿಸ್ಕ್ ಹೈ ರಿವಾರ್ಡ್ ರಿಟರ್ನ್ಸ್ಗೆ ಹೋಗ್ಬೋದು. ಸೊ ಬೇಸಿಕಲಿ ನಿಮಗೆ ಈಗ ಹೇಗೆ ಇದು ಅಂತ ಹೇಳಿದ್ರೆ, ನಾನು ದಾರಿಯಲ್ಲಿ ಹೋಗ್ಬೇಕಾದ್ರೆ ನಾನು ಕಾರ್ ಓಡಿಸ್ಕೊಂಡು ನಾನು ಸೇಫಾಗಿ ಓಡಿಸ್ತೀನಿ, ಓಕೆ, ಬಟ್ ಎದುರುಗಡೆಯನ್ನು ಸೇಫಾಗಿ ಓಡಿಸ್ಬೇಕಲ್ಲ. ಸೊ ಈ ರಿಸ್ಕು ರಿವಾರ್ಡು ಇವೆಲ್ಲ ಹೀಗೆ ಇರ್ತವೆ. ನೀವು ರಸ್ತೆಗೆ ಹೋಗಬೇಕಾದ್ರೆ ಹೆದರ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ, ನೀವು ಅದಕ್ಕೆ ತಯಾರಾಗಿ ಹೋಗಬೇಕಾಗತ್ತೆ. ಅದೇ ರೀತಿ ಲೋ ರಿಸ್ಕ್, ಮೀಡಿಯಮ್ ರಿಸ್ಕ್, ಹೈ ರಿಸ್ಕ್ ಅನ್ನೋ ಹೂಡಿಕೆಗಳನ್ನು ತಿಳ್ಕೊಂಡು ಮುಂದುವರೆದ್ರೆ ನಿಮಗೆ ಆ ರಿಸ್ಕ್ ಅನ್ನೋದು ಗೊತ್ತಿದ್ರೆ ಅದನ್ನು ಮ್ಯಾನೇಜ್ ಮಾಡೋ ಬುದ್ಧಿವಂತಿಕೆನೂ ಬರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ರಿಸ್ಕ್ ಅಂತೇಳಿ ನಾವು ಹೇಳ್ಬೋದು. ವೆರಿ ನೈಸ್. ಈ ಪಾಯಿಂಟಿಂದ ನಾನು ಕಲ್ತಿದ್ದೇನಪ್ಪ ಅಂತಂದರೆ, ನಿಮ್ಮ ಹಣ ಇದ್ದಷ್ಟೇ ಇರಬೇಕಂದ್ರೂ ನೀವು ಇನ್ವೆಸ್ಟ್ ಮಾಡಬೇಕು. ನಾನು ಅಕೌಂಟಲ್ಲಿ ಇಟ್ಕೊಂಡು ಇದ್ದಷ್ಟೇ ಇರಬೇಕು ಅಂದರೆ ಆಗಲ್ಲ. ಇನ್ವೆಸ್ಟ್ಮೆಂಟ್ ಇಸ್ ಅ ಮಸ್ಟ್ ಆ್ಯಂಡ್ ಶುಡ್ ಅಂತ. ಎರಡನೇದು ಸರ್, ಹೂಡಿಕೆಗಳಿಗಿರುವ ಅವಕಾಶಗಳ ಬಗ್ಗೆ, ಇದು ಬಹಳ ಇಂಪಾರ್ಟೆಂಟ್. ಹೂಡಿಕೆಗಿರುವ ಅವಕಾಶ ಅಂತೇಳಿ ಬಂದರೆ ಅಭಿಷೇಕ್, ನಮಗೆ ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಅನ್ನೋದು ಮೊದಲು ಬರುತ್ತೆ. ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು? ಫಿಕ್ಸೆಡ್ ಡೆಪಾಸಿಟು. ನೀವು ನಿಮ್ಮ ಹತ್ರ ಏನು ದುಡ್ಡಿದೆ ಅದನ್ನು ತೊಗೊಂಡೋಗಿ FD ಇಡಿ, ನಿಮಗೆ ವರ್ಷಕ್ಕೆ ಇಂತಿಷ್ಟು 6%, 7% ಇಂಟ್ರೆಸ್ಟ್ ಕೊಡ್ತೀವಿ ಅನ್ನೋದು FD. ಇಲ್ಲ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮು, ನೀವೊಂದು ನಿಗದಿತ ಮೊತ್ತವನ್ನು ಇಡೀ ಪೋಸ್ಟ್ ಆಫೀಸಲ್ಲಿ ನಾನು ತಗೊಂಡೋಗಿ ಅದು ನಾವು ತಿಂಗಳಿಗೆ ಇಂತಿಷ್ಟು ಹಣ ಅಂಥೇಳಿ ನಾವು ನಿಮಗೆ ಬಡ್ಡಿ ಹಣವನ್ನು ಕೊಡ್ತೀವಿ. ಇದು ಇನ್ನೊಂದು ಹೂಡಿಕೆ. ಅಥವಾ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮು, ಹಿರಿಯ ನಾಗರಿಕರಾದವರು ಅವರ ನಿರ್ದಿಷ್ಟ ಮೊತ್ತವನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕ್ನಲ್ಲಿ ಇಟ್ಟರೆ ಅವ್ರಿಗೆ 7.6 7.8 ಈ ರೀತಿ ಆ ಇಂಟ್ರೆಸ್ಟ್ ರೇಟ್ ಫ್ಲಕ್ಚುಯೇಷನ್ ಇರುತ್ತೆ, ಅವ್ರಿಗೆ ನಿಗದಿತ ಬಡ್ಡಿ ದರವನ್ನು ಕೊಡ್ತಾ ಹೋಗ್ತಾರೆ. ವರ್ಷಕ್ಕಿಂತಿಷ್ಟು ಬಡ್ಡಿ ಅಂತಿರುತ್ತೆ, ಆ ಬಡ್ಡಿ ಹಣವನ್ನು ಅವರಿಗೆ ಕೊಡ್ತಾ ಹೋಗ್ತಾರೆ. ಇದು ಲೋ ರಿಸ್ಕ್ ಆಪ್ಷನ್ಗಳು. ಇನ್ನು EPF, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್, ಪ್ರತಿಯೊಬ್ಬ ಉದ್ಯೋಗಿ ಕೂಡ, ಅಂದರೆ ಯಾರು ಉದ್ಯೋಗದಲ್ಲಿದ್ದಾರೆ ಅವರೆಲ್ಲರಿಗೂ ಅನ್ವಯ ಆಗೋಂಥದ್ದು. 8.15% ಇಂಟ್ರೆಸ್ಟ್ ಇದೆ. ಇದ್ರ ಜೊತೆಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇದು ಇನ್ಫ್ಲೇಷನನ್ನು ಬೀಟ್ ಮಾಡೋ, ಅಂದರೆ ಹಣದುಬ್ಬರನ್ನು ಮೀರಿ ಲಾಭ ಕೊಡುವಂಥ ಹೂಡಿಕೆ ಇದು. ಈ EPF ಜೊತೆ VPF ಅನ್ನು ಮಾಡ್ಕೋಬೋದು. VPF ಅಂದರೆ ವಾಲಂಟರಿ ಪ್ರಾವಿಡೆಂಟ್ ಫಂಡ್. ಈಗ ನಮ್ಮ ಕಂಪ್ನಿ ನಮಗೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡನ್ನು ಕೊಡುತ್ತೆ. ಅದ್ರ ಜೊತೆಗೆ ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಹೆಚ್ಚುವರಿಯಾಗಿ ಅಂತೇಳಿ ನಾನು VPF ಅಂತ ಒಂದು ಆಪ್ಷನ್ ಇರುತ್ತೆ. ನಿಮ್ಮ ಕಂಪನಿಯ HR ಅನ್ನು ಕೇಳಿದ್ರೆ ಅದನ್ನು ಮಾಡಿಕೊಡ್ಲಿಕ್ಕೆ ಅವರು ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ಒಂದು ಫಾರ್ಮ್ ಇರುತ್ತೆ, ಅಪ್ಲಿಕೇಶನ್ ಇರುತ್ತೆ, ಅದನ್ನು ಫಿಲ್ ಮಾಡಿದ್ರೆ ವಾಲಂಟರಿ ಆಗಿ ನೀವು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. 2.5 ಲಕ್ಷದ ಒಳಗೆ ನಿಮ್ಮ ಹೂಡಿಕೆ ಇದ್ದರೆ ಇನ್ಕಮ್ ಟ್ಯಾಕ್ಸ್ ಕೂಡ ಅದಕ್ಕೆ ಅಪ್ಲೈ ಆಗಲ್ಲ. ಸೊ ಹಾಗಾಗಿ ನಿಮ್ಮ PF ಕಡಿಮೆ ಇದ್ದರೆ ನೀವು VPF ಅನ್ನು ಆ್ಯಡ್ ಮಾಡ್ಕೊಳ್ಳಿ. VPF ಅನ್ನು ಆ್ಯಡ್ ಮಾಡಿಕೊಂಡ್ರೆ EPFಗೆ ಸಿಗೋ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ಗೆ ಸಿಗುವಂಥ ಬಡ್ಡಿ ದರನೇ ಅದಕ್ಕೂ ಸಿಗುತ್ತೆ, 8.15% ಸಿಗುತ್ತೆ. ಇನ್ನು PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, 7.1% ಇಂಟ್ರೆಸ್ಟ್ ರೇಟ್ ಇದೆ. ಸೊ ಅದಕ್ಕೆ ನೀವು ಆಯ್ಕೆ ಮಾಡ್ಕೋಬೋದು. ಇಂಟ್ರೆಸ್ಟ್ ರೇಟ್ ಕಡಿಮೆ ಇರಲಿ, 15 ವರ್ಷ ನಾನು ಲಾಕಿನ್ ಆದರೂ ಪರವಾಗಿಲ್ಲ, ನನಗೆ ದುಡ್ಡು ಸೆಕ್ಯೂರ್ಡ್ ಆಗಿರಬೇಕು ಅಂದರೆ ಆ ಆಪ್ಷನನ್ನು ನೋಡ್ಬೋದು. ಈ ರೀತಿ ಬೇರೆ ಬೇರೆ ಆಪ್ಷನ್ಗಳು ಸೇಫ್ ಇನ್ವೆಸ್ಟ್ಮೆಂಟ್ ಮೋಡ್ನಲ್ಲಿ, ಅಂದರೆ ಲೋ ರಿಸ್ಕ್ ಅಥವಾ ರಿಸ್ಕೇ ಇಲ್ಲದ ಹೂಡಿಕೆಗಳಾಗಿ ಇವು ಬರ್ತವೆ. ಇದ್ರ ಜೊತೆಗೆ ಇನ್ನೂ ಒಂದಿಷ್ಟನ್ನು ನಾವು ನೋಡ್ಬೋದು ಅಭಿಷೇಕ್. ಉದಾಹರಣೆಗೆ ನಾವು ಈ ಪೋಸ್ಟ್ ಆಫೀಸ್ ಡೆಪಾಸಿಟ್ ಸ್ಕೀಮ್ ಹೇಳಿದೆ, ಮತ್ತು ಈ ಎಂಡೋಮೆಂಟ್ ಪಾಲಿಸಿ, ಮನಿ ಬ್ಯಾಕ್ ಪಾಲಿಸಿ. ನಾವೇಂದರೆ ಇನ್ಶೂರೆನ್ಸಿಸ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಂಡು ಹೂಡಿಕೆ ಮಾಡೋರು ಭಾಳ ಜನ ಇದ್ದಾರೆ. ಅದನ್ನು ನಾವು ಸರಿ ತಪ್ಪು ಅಂತ ವಿಶ್ಲೇಷಣೆ ಮಾಡೋದ್ರಿಂದ ಆಚೆಗೆ ಜನರಿಗೆ ಇಲ್ಲ ನನಗೆ ಕಡಿಮೆ ಇನ್ಶೂರೆನ್ಸ್ ಇದ್ದರೂ ಪರವಾಗಿಲ್ಲ, ನನಗೆ ರಿಟರ್ನ್ಸ್ ಕಡಿಮೆ ಇದ್ದರೂ ಪರವಾಗಿಲ್ಲ, ನಾನು ಹೂಡಿಕೆ ಮಾಡ್ತೀನಿ ಅನ್ನೋರಿಗೆ ಎಂಡೋಮೆಂಟ್ ಪಾಲಿಸಿ, ಮನಿ ಬ್ಯಾಕ್ ಪಾಲಿಸಿಗಳು ಕೂಡ ಇದ್ದಾವೆ. ಇಲ್ಲೆಲ್ಲವೂ ಏನಂತ ಹೇಳಿದ್ರೆ ರಿಸ್ಕ್ ಕಡಿಮೆ ಬಟ್ ರಿಟರ್ನ್ಸು ಕೂಡ ಕಡಿಮೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಲಾಭಾಂಶ 5ರಿಂದ 10% ಸಿಗ್ಬೋದು. ಸೊ ಈ ರೀತಿ ಪೊಸಿಷನಿಂಗನ್ನು ನಾವು ಈ ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸು ನಾವು ಏನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಹೊಸ ವರ್ಷದಲ್ಲಿ ನೋಡಿ ಲೋ ರಿಸ್ಕ್ ಈ ಥರ ಇನ್ವೆಸ್ಟ್ಮೆಂಟ್ ಇವೆ, ನೀವೆಲ್ಲಿ ಹೂಡಿಕೆ ಮಾಡಬೇಕು ನೀವು ನಿರ್ಧಾರ ಮಾಡಿ. ಹೈ ರಿಸ್ಕ್ ಈ ರೀತಿ ಇವೆ, ಅದನ್ನು ಎಲ್ಲಿ ಮಾಡಬೇಕು ಮಾಡಿ ಅನ್ನೋ ಒಂದು ಕ್ಲಾರಿಟಿಯನ್ನು ಕೊಡಲಿಕ್ಕೆ ನಾವು ಈ ರೀತಿ ವಿವರವನ್ನು ಕೊಡ್ತಿದ್ದೀವಿ. ಸೊ ಫಿಕ್ಸೆಡ್ ಡೆಪಾಸಿಟು, EPF, VPF ಇವೆಲ್ಲವನ್ನು ನಾವು ಹೇಳಿದ್ವಿ. ಈ ಚಾಯ್ಸ್ಗಳನ್ನು ಇಟ್ಕೊಂಡು ನನಗೆ ರಿಸ್ಕೇ ಬೇಡಪ್ಪ, ನನ್ನ ಹಣ ಸೇಫಾಗಿರಬೇಕು ಅನ್ನೋರಿಗೆ ದೀಸ್ ಆರ್ ದಿ ಆಪ್ಷನ್ಸ್. ಮುಂದುವರೆದು ಸರ್, ಮೀಡಿಯಂ ರಿಸ್ಕ್ ಅಂತ ಹೇಳಿದ್ರೆ ನಾನು ಸ್ವಲ್ಪ ರಿಸ್ಕ್ ತಗೊಳ್ಳೋಕ್ಕೆ ಓಕೆ, ನಾನು ರಿಸ್ಕ್ ತಗೋತೀನಿ, ನಂಗೆ ಸ್ವಲ್ಪ ರಿಟರ್ನ್ಸು ಜಾಸ್ತಿ ಬೇಕು ಅನ್ನೋರು ಇರ್ತಾರೆ. ಅವ್ರು ಎಲ್ಲಿಗೆ ಹೋಗ್ಬೋದು?
ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಅಂದರೆ ಇದರಲ್ಲಿ ಆ್ಯಕ್ಚುಲಿ ತುಂಬ ಏನು ರಿಸ್ಕ್ ಇರಲ್ಲ ಅಭಿಷೇಕ್. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದು ಗೌರ್ಮೆಂಟ್ ಬ್ಯಾಕ್ಡ್ ಇನ್ವೆಸ್ಟ್ಮೆಂಟು. ಆದರೆ ಇಲ್ಲೇನಂತ ಹೇಳಿದ್ರೆ 60 ವರ್ಷ ಆದಮೇಲೆ ನಮ್ಮ ಹೂಡಿಕೆಯ ಹಣ ಎಲ್ಲವೂ, ಹೂಡಿಕೆಯ ಲಾಭಾಂಶ ಎಲ್ಲವೂ ಸಿಗೋದು. ನ್ಯಾಷನಲ್ ಪೆನ್ಷನ್ ಸಿಸ್ಟಮಲ್ಲಿ ನಾವು 9ರಿಂದ 10% ಆಸ್ಪಾಸ್ನಲ್ಲಿ ರಿಟರ್ನ್ಸನ್ನು ನಿರೀಕ್ಷೆ ಮಾಡ್ಬೋದು ಲಾಂಗ್ ಟರ್ಮ್ನಲ್ಲಿ. ಮತ್ತು ಇಲ್ಲಿ ರಿಸ್ಕನ್ನು ಮ್ಯಾನೇಜ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹೇಗೆ ಮ್ಯಾನೇಜ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂದರೆ ಈಕ್ವಿಟಿಗೆ ಎಷ್ಟು ಹೋಗಬೇಕು, ಬಾಂಡ್ಸಿಗೆ ಎಷ್ಟು ಹೋಗಬೇಕು, ಅಂದರೆ ಬಾಂಡ್ಸ್ ಅಂದರೆ ಲೋ ರಿಸ್ಕ್ ಹೂಡಿಕೆಗಳಿಗೆ ಎಷ್ಟು ಹೋಗಬೇಕು, ಈ ರೀತಿಯ ಒಂದಿಷ್ಟು ಅಡ್ಜಸ್ಟ್ಮೆಂಟನ್ನು ಮಾಡಲಿಕ್ಕೆ NPS ಹೂಡಿಕೆಯಲ್ಲಿ ಅವಕಾಶ ಇರುತ್ತೆ. ಹಾಗಾಗಿ NPS ಸ್ವಲ್ಪ ರಿಸ್ಕ್ ಇದೆ, ಬಟ್ ರಿವಾರ್ಡು ಚೆನ್ನಾಗಿದೆ. ಸೊ ನಾನು ರಿಟೈರ್ಮೆಂಟ್ಗೆ ಅಂತ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ NPS ಈಸ್ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್. ಮತ್ತು ಟ್ಯಾಕ್ಸ್ ಬೆನಿಫಿಟ್ ಕೂಡ NPSನಲ್ಲಿ ಸಿಗುತ್ತೆ. 80C ಅಂಡರಲ್ಲಿ, ಸೆಕ್ಷನ್ 80C ಅಂಡರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಸೆಕ್ಷನ್ 80CCD 1B ಅಂಡರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ಅಡಿಷ್ನಲ್ 50,000 ಇನ್ವೆಸ್ಟ್ ಮಾಡಿದರೆ. ಸೊ ಈ ರೀತಿ ಒಂದು ವಿಚಾರ ಮಾಡ್ಬೋದು. ಮತ್ತು ಗೋಲ್ಡ್ ಬಾಂಡ್ ಅಥವಾ ಚಿನ್ನ ಅಂದರೆ ಆಭರಣ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರೆ ಯಾವುದೂ ಪ್ರಯೋಜನ ಇಲ್ಲ. ಅದರಿಂದ ನೀವು ಖುಷಿ, ನಿಮ್ಮ ಆಭರಣಕ್ಕೋಸ್ಕರ, ನಾನು ಸಂಭ್ರಮಕ್ಕೋಸ್ಕರ ನಾನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ರೆ ಆಭರಣ ಚಿನ್ನ ಖರೀದಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಸಾವರಿನ್ ಗೋಲ್ಡ್ ಬಾಂಡನ್ನು ಒನ್ ಆಫ್ ದಿ ಮೀಡಿಯಮ್ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಯಾಕೆ ನಾನು ಇಲ್ಲಿ ಮೀಡಿಯಮ್ ರಿಸ್ಕ್ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಕಳೆದ 10 ವರ್ಷಗಳ ಈ ಸಾವರಿನ್ ಗೋಲ್ಡ್ ಬಾಂಡ್ ರಿಟರ್ನ್ಸನ್ನು ನೋಡಿದ್ರೆ 12.9% ರಿಟರ್ನ್ಸ್ ಕಳೆದ 10 ವರ್ಷ ಅಲ್ಲ, 8 ವರ್ಷ. ಮೊದಲನೇ ಸೀರೀಸ್ ಆಫ್ ಸಾವರಿನ್ ಗೋಲ್ಡ್ ಬಾಂಡ್ ಏನಿದೆ ಅದು 12.9% ರಿಟರ್ನ್ಸನ್ನು ಕೊಟ್ಟಿದೆ ಅಭಿಷೇಕ್. ಮತ್ತು ಈ ವರ್ಷ 2023ರಲ್ಲಿ ಚಿನ್ನದ ಬೆಲೆ ಸುಮಾರು 13% ಜಾಸ್ತಿ ಆಗಿದೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಸಾವರಿನ್ ಗೋಲ್ಡ್ ಬಾಂಡಲ್ಲಿ ಒಂದು ಲಾಂಗ್ ರನ್ನಲ್ಲಿ ಗೋಲ್ಡ್ ಪ್ರೈಸಸ್ ಕೂಡ ಫ್ಲಕ್ಚುಯೇಟ್ ಆಗುತ್ತೆ. ಸೊ ಆವ್ರೇಜ್ ಒಂದು 10% ರಿಟರ್ನ್ಸ್ ಅಂತ ಅನ್ಕೋಬೋದು. ಮತ್ತು ಕೆಲವು ಸತಿ ಏನಾಗುತ್ತೆ, ಎಷ್ಟೋ ಸತಿ ಚಿನ್ನದ ಬೆಲೆ ಸ್ಟ್ಯಾಗ್ನೆಂಟ್ ಆಗುತ್ತೆ ಸ್ವಲ್ಪ ಕಾಲ. ಸೊ ಹಾಗಾಗಿ ಇದನ್ನು ಮೀಡಿಯಮ್ ರಿಸ್ಕ್ ಅಂತಿದ್ದೀನಿ. ಮತ್ತು ಸಾವರಿನ್ ಗೋಲ್ಡ್ ಬಾಂಡಲ್ಲಿ ಚಿನ್ನದ ಬೆಲೆ ಹೇಗೆ ಜಾಸ್ತಿ ಆಗುತ್ತೆ ಅದೇ ರೀತಿ ನಿಮ್ಮ ಬಾಂಡ್ನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. 1 ಗ್ರಾಮ್ ಇಂದ ನಾವು ಬಾಂಡ್ಗಳನ್ನು ಖರೀದಿ ಮಾಡ್ಬೋದು. ಆ 1 ಗ್ರಾಮ್ ಬಾಂಡನ್ನು ನೀವೇನು ಖರೀದಿ ಮಾಡಿರ್ತೀರಿ ಅದ್ರ ಬೆಲೆ ಹೇಗೆ ಜಾಸ್ತಿ ಆಗುತ್ತೆ ಅದಕ್ಕೆ ತಕ್ಕಂಗೆ ನಿಮಗೆ ನಿಮ್ಮ ಹಣ ಕೂಡ ಗ್ರೋ ಆಗುತ್ತೆ. ಜೊತೆಗೆ 2.5% ಆ್ಯನ್ಯುವಲ್ ಇಂಟ್ರೆಸ್ಟನ್ನು ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ಗೋಲ್ಡ್ ಪ್ರೈಸ್ನ ಫ್ಲಕ್ಚುಯೇಷನ್ನ ಅಥವಾ ಫ್ಲಕ್ಚುಯೇಷನ್ ಅಂದರೆ ಇಳಿಯೋ ಸಾಧ್ಯತೆ ಕಡಿಮೆ, ಒಂದೇ ಸತಿ ಆ ಪ್ರಮಾಣದಲ್ಲಿ ಏರಿಕೆ ಆಗುತ್ತಾ ಅನ್ನೋ ರಿಸ್ಕ್ ಇರೋದಕ್ಕೆ ನಾನು ಇದನ್ನು ಮೀಡಿಯಮ್ ರಿಸ್ಕ್ ಅಂತೇಳಿ ತೊಗೊಂಡಿದ್ದೀನಿ. ಅದರ್ವೈಸ್ ಇಟ್ ಈಸ್ ಆ್ಯಕ್ಚುಲಿ ಎ ಸೇಫ್ ಇನ್ವೆಸ್ಟ್ಮೆಂಟ್ ಸಾವರಿನ್ ಗೋಲ್ಡ್ ಬಾಂಡ್ ಅನ್ನೋದು. ಮತ್ತು ನೆಕ್ಸ್ಟ್ ಮ್ಯೂಚುವಲ್ ಫಂಡು ತುಂಬ ಮೀಡಿಯಮ್ ರಿಸ್ಕ್. ಯಾಕೆಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಲಿಂಕ್ಡ್ ಇರುತ್ತೆ ರಿಟರ್ನ್ಸು. ಕೆಲವು ಸತಿ ಮಾರುಕಟ್ಟೆ ಏರಿಳಿತ ಆದಾಗ ಒಂದಷ್ಟು ಕಾಲ, 1 ವರ್ಷ, 6 ತಿಂಗಳು, 1 ತಿಂಗಳು, ಅದು ಡಿಪೆಂಡ್ಸ್, ಅದು ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಆ ಟೈಮಲ್ಲಿ ನೋಷ್ನಲ್ ಸಾಂದರ್ಭಿಕವಾಗಿ ನಿಮ್ಮ ಹೂಡಿಕೆಗಳು ನಷ್ಟಕ್ಕೆ ಹೋಗ್ಬೋದು, ಆದರೆ ನಂತರದಲ್ಲಿ ಲಾಭಾಂಶಗೊಳಿಸೋ ಸಾಧ್ಯತೆ ಇರುತ್ತೆ. ಮ್ಯೂಚುವಲ್ ಫಂಡ್ ಅಂತ ಬಂದಾಗ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಮತ್ತು ಫ್ಲೆಕ್ಸಿ ಕ್ಯಾಪ್ ಅಂತೇಳಿ ಇದ್ದಾವೆ. ಜೊತೆಗೆ ಇಂಡೆಕ್ಸ್ ಫಂಡ್ ಅಂತೇಳಿ. ಲಾರ್ಜ್ ಕ್ಯಾಪ್ ಅಂದರೆ ಏನು? ದೊಡ್ಡ ಮಟ್ಟದ ಕಂಪ್ನಿಗಳು, ಷೇರು ಮಾರುಕಟ್ಟೆಯಲ್ಲಿ ಇರುವಂಥ ದೊಡ್ಡ ಕಂಪ್ನಿಗಳನ್ನು ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಅಂತ ಕರೀತಾರೆ. ಮಧ್ಯಮ ಗಾತ್ರದ ಕಂಪ್ನಿಗಳನ್ನು ಮಿಡ್ ಕ್ಯಾಪ್ ಅಂತ ಕರೀತಾರೆ. ಸಣ್ಣ ಗಾತ್ರದ ಕಂಪ್ನಿಗಳನ್ನು ಸ್ಮಾಲ್ ಕ್ಯಾಪ್ ಅಂತ ಕರೀತಾರೆ. ಈ ಬೇರೆ ಬೇರೆ ಈ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಇವೆಲ್ಲವನ್ನು ಒಳಗೊಂಡ ಫಂಡನ್ನು ಫ್ಲೆಕ್ಸಿ ಕ್ಯಾಪ್ ಅಂತೇಳಿ ಕರೀತಾರೆ. ಮತ್ತು ಇಂಡೆಕ್ಸ್ ಫಂಡ್, ಈ ಸೆನ್ಸೆಕ್ಸ್ ಇಂಡೆಕ್ಸ್ ಇರುತ್ತೆ ಅಥವಾ ನಿಫ್ಟಿ ಇಂಡೆಕ್ಸ್ ಇರುತ್ತೆ. ಆ ಇಂಡೆಕ್ಸ್ ಆಧಾರಿತವಾಗಿ ಕೆಲವು ಕಂಪ್ನಿಗಳಿರ್ತವೆ. ಅದರ ಕಂಪ್ನಿಗಳನ್ನು ಆಧರಿಸಿ ಅವರು ಒಂದು ಫಂಡನ್ನು ಮಾಡಿರ್ತಾರೆ, ಅದನ್ನ ಇಂಡೆಕ್ಸ್ ಫಂಡ್ ಅಂತ ಕರೀತಾರೆ. ಈ ರೀತಿಯ ಮ್ಯೂಚುವಲ್ ಫಂಡು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್ ಮತ್ತು ಇಂಡೆಕ್ಸ್ ಮ್ಯೂಚುವಲ್ ಫಂಡ್, ಈ ರೀತಿಯ ಕ್ಯಾಟಗರಿ ಆಫ್ ಮ್ಯೂಚುವಲ್ ಫಂಡ್ಸಲ್ಲಿ ಹೂಡಿಕೆ ಮಾಡಿದ್ರೆ 12 to 13% ರಿಟರ್ನ್ಸನ್ನು ನಿರೀಕ್ಷೆ ಮಾಡ್ಬೋದು ಲಾಂಗ್ ರನ್ನಲ್ಲಿ. ಕೆಲವು ಸತಿ ಜಾಸ್ತಿನೂ ಆಗುತ್ತೆ. ಯಾಕೆಂತೇಳಿದ್ರೆ ಈ ವರ್ಷದ ರನ್ನಪ್ಪನ್ನು ನೋಡಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಆಲ್ಮೋಸ್ಟ್ 17 to 18% ರಿಟರ್ನ್ಸನ್ನು 2023ರಲ್ಲಿ ಸ್ಟಾಕ್ ಮಾರ್ಕೆಟ್ ಕೊಟ್ಟಿದೆ. ಆದರೆ ನೆನ್ಪಿಟ್ಕೋಬೇಕು, 2022ರಲ್ಲಿ ಒಂದು ರೀತಿ ಗ್ರೋತನ್ನೇ ಕೊಟ್ಟಿಲ್ಲ ಸ್ಟಾಕ್ ಮಾರ್ಕೆಟ್, ಒಂಥರ ಸ್ಟ್ಯಾಗ್ನೆಂಟ್ ಇತ್ತು, ಅಂದರೆ ಯಥಾಸ್ಥಿತಿಯನ್ನು ಕಾಯ್ದುಕೊಂಡ್ಬಿಟ್ಟಿತ್ತು. ಹಾಗಾಗಿ ಒಂದು ವರ್ಷ ಏರಿಕೆ ಆಗುತ್ತೆ, ಒಂದು ವರ್ಷ ಸಿಗೋದೇ ಇಲ್ಲ. ಈ ರೀತಿ ಆವ್ರೇಜ್ ರಿಟರ್ನ್ಸ್ ಅಂತ ತೊಗೊಂಡ್ರೆ 12 to 13%
ಲಾಭವನ್ನು ಮ್ಯೂಚುವಲ್ ಫಂಡ್ಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಸೊ ಇದು ಒನ್ ಆಫ್ ದಿ ಬೆಸ್ಟ್ ವೇ ಟು ಗ್ರೋ ಮನಿ. ಮತ್ತು ಯಾಕೆ ಮ್ಯೂಚುವಲ್ ಫಂಡು ಮೀಡಿಯಮ್ ರಿಸ್ಕ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನೀವೇ ನೇರವಾಗಿ ಸ್ಟಾಕ್ ಮಾರ್ಕೆಟ್ಗೆ ಹೋಗಿ ಹೂಡಿಕೆ ಮಾಡಿದ್ರೆ ನೀವು ಯಾವ ಶೇರ್ ಖರೀದಿ ಮಾಡಬೇಕು, ಎಷ್ಟು ಖರೀದಿ ಮಾಡಬೇಕು, ಆ ಶೇರ್ ಮೇಲೆ ಹೋಗುತ್ತಾ ಕೆಳಗೆ ಬರುತ್ತಾ, ಆ ರಿಸ್ಕನ್ನು ಮ್ಯಾನೇಜ್ ಮಾಡೋರು ಯಾರು, ಈ ಎಲ್ಲ ತಲೆನೋವುಗಳಿರುತ್ತೆ. ಆದರೆ ಮ್ಯೂಚುವಲ್ ಫಂಡ್ನಲ್ಲಿ ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ. ನೀವು ಒಳ್ಳೆ ಫಂಡನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ದುಡ್ಡು ಹಾಕ್ತಾ ಹೋದರೆ ನೀವು ಯಾವ ಕಂಪ್ನಿ ಮೇಲೆ ದುಡ್ಡು ಹಾಕಬೇಕು ಅನ್ನೋದನ್ನ ಫಂಡ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾರೆ. ಸೊ ನಿಮ್ಮ ಕೆಲಸ ಏನಂದರೆ ಫಂಡ್ ಆಯ್ಕೆ ಮಾಡಿಬಿಟ್ಟು ದುಡ್ಡು ಹಾಕ್ಕೊಂಡು ಹೋಗೋದಷ್ಟೇ. ನೀವು ಅದನ್ನ ಹುಡುಕಬೇಕಾಗಿಲ್ಲ, ಅಯ್ಯೋ ಮಾರ್ಕೆಟ್ ಕೆಳಗೋಯ್ತು, ಅಯ್ಯೋ ಮಾರ್ಕೆಟ್ ಮೇಲೆ ಹೋಯ್ತು ಅಂತ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಿರ್ಮೂಲವಾಗಿ ನೀವು ಮ್ಯೂಚುವಲ್ ಫಂಡಲ್ಲಿ ಹಾಕಿ ನೆಮ್ಮದಿಯಾಗಿರ್ಬೋದು. ಸೊ ಯೂಶ್ವಲಿ ಈ ಮೀಡಿಯಮ್ ರಿಸ್ಕ್ ಅಂತೇನಿದೆ ಅದರಲ್ಲಿ ನೀವು 9ರಿಂದ 13% ತನಕ, 9 ಅಂತ ಯಾಕೆ ಹೇಳಿದೆ ಅಂದರೆ ಈ NPS ಒಂದು 9-9.5%, 10% ತನಕ ಕೊಡ್ಬೋದು, ಡಿಪೆಂಡ್ಸ್. ಮತ್ತು ಗೋಲ್ಡ್ ಬಾಂಡು 10 to 12.5% ತನಕನೂ ಕೊಡ್ಬೋದು. ಸೊ ಈ ರೀತಿಯ ನಿರೀಕ್ಷೆಯನ್ನು ಮಾಡ್ಬೋದು. ಮತ್ತು ಮ್ಯೂಚುವಲ್ ಫಂಡ್ಗಳು 12ರಿಂದ 13%. ಸೊ ಆ್ಯಾವ್ರೇಜ್ 9ರಿಂದ 12% ರಿಟರ್ನ್ಸನ್ನು ಮೀಡಿಯಮ್ ರಿಸ್ಕ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಅಂಥೇಳಿ. ನೆಕ್ಸ್ಟ್ ಕಮ್ಸ್ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್. ಹೈ ರಿಸ್ಕ್ ಅಂದರೆ ಏನು? ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟು. ಯಾಕೆ ಇದನ್ನು ನಾನು ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟ್ಗೆ ಯಾವುದೇ ವ್ಯಕ್ತಿ ಎಂಟರ್ ಆಗೋಕ್ಕೆ ಮುಂಚೆ ಅವನಿಗೆ ಅದರ ಜ್ಞಾನ ಇರಬೇಕು. ಜ್ಞಾನ ಇಲ್ಲದೆ ಎಂಟ್ರಾಗಿ ಯಾವುದೋ ಶೇರ್ಗಳನ್ನು ನಾನು ಖರೀದಿ ಮಾಡಿಬಿಡ್ತೀನಿ, ಕಡಿಮೆ ರೇಟಿಗೆ ಶೇರ್ ಸಿಕ್ತು ಅಂತ ಖರೀದಿ ಮಾಡ್ತೀನಿ, ಅಥವಾ ನನ್ನ ಕಂಪ್ನಿ ಬಗ್ಗೆ ಗೊತ್ತೇ ಇಲ್ಲ, ನಾನು ಯಾವುದೋ 4 ಶೇರ್ ಖರೀದಿ ಮಾಡ್ತೀನಿ, ಅಥವಾ ಮಾರ್ಕೆಟ್ ಫುಲ್ ಪೀಕಲ್ಲಿದೆ ನಾನು ಹೋಗ್ಬಿಟ್ಟು ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿಬಿಡ್ತೀನಿ. ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ರಿಸ್ಕ್ ಆಫ್ ಲೂಸಿಂಗ್ ಮನಿ. ಸ್ಟಾಕ್ ಮಾರ್ಕೆಟನ್ನು ಇನ್ವೆಸ್ಟರ್ ಆಗಿ ಪ್ರವೇಶ ಮಾಡಬೇಕಾದ್ರೂ ಸಹಿತ, ಅಂದರೆ ನೀವು ಇನ್ವೆಸ್ಟ್ ಮಾಡ್ತೀನಿ ಅಂತ ಪ್ರವೇಶ ಮಾಡುವಾಗಲೂ ಸಹಿತ ನಿಮಗೆ ಕನಿಷ್ಠ ಜ್ಞಾನ, ಅಧ್ಯಯನ ಬೇಕಾಗುತ್ತೆ. ಸೊ ಇಲ್ಲಿ ರಿವಾರ್ಡು ರಿಸ್ಕು ಎರಡೂ ಜಾಸ್ತಿ. ನಿಮಗೆ ಎಲ್ಲ ದುಡ್ಡು ಶೂನ್ಯನೂ ಆಗ್ಬೋದು, ನಿಮ್ಮ ದುಡ್ಡು 35-40% ಲಾಭವನ್ನು ತಂದುಕೊಡ್ಬೋದು. ಸೊ ಹಾಗಾಗಿ ಹಂಗಂತ ಸ್ಟಾಕ್ ಮಾರ್ಕೆಟ್ನ ಪ್ರವೇಶ ಮಾಡಲೇಬಾರ್ದು ಅಂತ ನಾನು ಹೇಳ್ತಿಲ್ಲ. ಪ್ರಿಪೇರ್ ಫಾರ್ ದ್ಯಾಟ್, ದೆನ್ ಎಂಟರ್. ಚಕ್ರವ್ಯೂಹವನ್ನು ಭೇದಿಸೋಕೆ ಮುಂಚೆ ನಾವು ಅದರ ವಿದ್ಯೆಗಳನ್ನು ಕರಗತ ಮಾಡಿಕೊಂಡು ನಂತರ ಹೋಗಬೇಕಾಗತ್ತೆ. ಸ್ಟಾಕ್ ಮಾರ್ಕೆಟ್ ಕೂಡ ಅಷ್ಟೇ. ಲರ್ನ್ ದಿ ಸೀಕ್ರೆಟ್ಸ್ ಆ್ಯಂಡ್ ದೆನ್ ಗೆಟ್ ಇನ್ ಅಂತ ನಾನು ಹೇಳ್ತೀನಿ. ಮತ್ತು ಸ್ಟಾಕ್ ಮಾರ್ಕೆಟ್ ವೆರಿ ಹೈ ರಿಸ್ಕ್ ಅಂತ ಹೇಳಿದ್ದು ನಾನು ಆ ಕಾರಣಕ್ಕೆ. ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗು ಇನ್ನೂ ಹೆಚ್ಚು ರಿಸ್ಕಿ. ಟ್ರೇಡಿಂಗ್ ಅಂದರೆ ಏನು, ಈಗ ಇನ್ವೆಸ್ಟರ್ ಅಂದರೆ ಏನು ಅಂತ ಫಸ್ಟ್ ಹೇಳ್ತೀನಿ. ಇನ್ವೆಸ್ಟರ್ ಅಂದರೆ ಏನು, ನಾನೊಂದಷ್ಟು ಕಂಪ್ನಿಗಳನ್ನು ಹುಡುಕ್ತೀನಿ, ನಾನು ಆ ಕಂಪ್ನಿಗಳ ಮೇಲೆ ದುಡ್ಡು ಹಾಕ್ತೀನಿ, ಕಂಪ್ನಿಗಳು ಬೆಳವಣಿಗೆ ಸಾಧಿಸಿದಂಗೆ ಅಥವಾ ಮಾರ್ಕೆಟ್ ಮೇಲೆ ಹೋದಂಗೆ ಕಂಪ್ನಿಗಳ ಶೇರಿನ ಮೌಲ್ಯ ಕೂಡ ಜಾಸ್ತಿ ಆಗುತ್ತೆ, ಅದರಿಂದ ನಾನು ಲಾಭ ಮಾಡ್ತೀನಿ. ಟ್ರೇಡಿಂಗ್ ಅಂದರೆ ಏನು, ಯಾವುದೋ ಕಂಪ್ನಿಯ ಶೇರನ್ನು ನಾನು ಇವತ್ತು 100 ರೂಪಾಯಿಗೆ ತೊಗೊಂಡಿದ್ದೀನಿ, ಸಾಯಂಕಾಲದಷ್ಟರಲ್ಲಿ ಅದು 120 ರೂಪಾಯಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಅದು 120 ಆಗ್ಬೋದು, 60ಕ್ಕೂ ಬರ್ಬೋದು. ಸೊ ಈ ರಿಸ್ಕನ್ನು ಮಾಡೋಕ್ಕೆ ಹೋದಾಗ ದುಡ್ಡು ಕಳ್ಕೊಂಡವರೇ ಜಾಸ್ತಿ. ಮೋರ್ ದೆನ್ 90% ಆಫ್ ದಿ ಟ್ರೇಡರ್ಸ್ ಲೂಸ್ ಮನಿ. ರಿಟೇಲ್ ಟ್ರೇಡಿಂಗ್ ಯಾರು ಮಾಡೋಕ್ಕೆ ಹೋಗ್ತಾರೆ ಅವರು ಹಣವನ್ನು ಕಳ್ಕೊತಾರೆ. ಹಾಗಾಗಿ ಟ್ರೇಡಿಂಗ್ ಇಸ್ ಅ ವೆರಿ ಹೈ ರಿಸ್ಕ್ ಥಿಂಗ್. ಎಂಟರ್ ಇಟ್ ಓನ್ಲಿ ವೆನ್ ಯು ನೋ ಇಟ್ ವಿತ್ ಥರೋ ನಾಲೆಡ್ಜ್, ಪ್ರಿಪರೇಷನ್, ಲಾಟ್ಸ್ ಆಫ್ ಲರ್ನಿಂಗ್. ಇದೆಲ್ಲ ಇದ್ದರೆ ಟ್ರೇಡಿಂಗ್ ಅನ್ನೋದು ಪರಿಣಿತರ ಆಟ. ಸೊ ಹಾಗಾಗಿ ಟ್ರೇಡಿಂಗು, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸು, ಇದ್ರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿ. ಸೊ ಇಲ್ಲಿ ಅದೇ ಹೇಳಿದ್ದು, ನೀವು ಅದಕ್ಕೆ ಹೋಗಲೇಬೇಕು ಅಂದರೆ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಇಟ್ ಅಂತೇಳಿ ನಾನು ಹೇಳ್ತಿದ್ದೀನಿ. ಸ್ಟಾಕ್ ಮಾರ್ಕೆಟು ಅಷ್ಟೇ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಅಷ್ಟೇ, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಅಷ್ಟೇ. ಇದಕ್ಕೆ ಪೂರ್ವ ತಯಾರಿ, ಸನ್ನದ್ಧತೆ ಬೇಕಾಗತ್ತೆ. ಮತ್ತು ನೆಕ್ಸ್ಟು ಕ್ರಿಪ್ಟೋ ಕರೆನ್ಸಿ. ತುಂಬ ಜನ ಹೇಳ್ತಾರೆ ನಾನು ಕ್ರಿಪ್ಟೋದಲ್ಲಿ ಹಾಕಿದ್ದೀನಿ. ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು ಅಂತಲೇ ಅವ್ರಿಗೆ ಗೊತ್ತಿರಲ್ಲ. ನಾನು ಕ್ರಿಪ್ಟೋದಲ್ಲಿ ಹಾಕ್ತೀನಿ. ಪರ್ಸ್ನಲಿ ನಾನು ಹೇಳಿದ್ರೆ ನಾನು ಯಾವ ಕ್ರಿಪ್ಟೋ ಕರೆನ್ಸಿಯಲ್ಲೂ ನಾನು ಇನ್ವೆಸ್ಟ್ ಮಾಡಿಲ್ಲ. ಸೊ ಬಿಕಾಸ್ ಥಿಂಗ್ಸ್ ಆರ್ ನಾಟ್ ಕ್ಲಿಯರ್. ನೀವೇನೋ ರಿಸ್ಕ್ ತೊಗೋತೀವಿ ಅಂತ ಹೇಳಿದ್ರೆ ಅದು ನಿಮ್ಮ ಲೆಕ್ಕಾಚಾರ. ಫಸ್ಟ್ ಯಾವುದೇ ಇನ್ವೆಸ್ಟ್ಮೆಂಟಲ್ಲಿ ಅದು ಹೇಗೆ ವರ್ಕ್ ಆಗುತ್ತೆ, ಅದರಿಂದ ಯಾರೋ ಲಾಭ ಮಾಡಿದಾರ. ಆಮೇಲೆ ತುಂಬ ಜನ ಏನಂತ ಹೇಳಿದ್ರೆ ನಾನು ಈಗ ಹೂಡಿಕೆ ಮಾಡದೇ ಇದ್ರೆ ನೆಕ್ಸ್ಟ್ ನಂಗೆ ಇದ್ರ ಅವಕಾಶನೇ ಕೈ ತಪ್ಪೋಗುತ್ತೇನೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತೀವಿ. ಸೊ ಫೋಮೋ, ಆ ಒಂದು ಭಾವನೆಗೆ ಒಳಗಾಗ್ತಾರೆ. ಸೊ ಹಾಗಾಗಿ ಆ ರೀತಿಯ ಆಲೋಚನೆ, ಆ ರೀತಿಯ ಧಾವಂತ ಬೇಕಾಗಿಲ್ಲ. ಸೊ ನಮ್ಮ ಇಡೀ ಕಾನ್ವರ್ಸೇಷನ್ನಲ್ಲಿ ಹೂಡಿಕೆಗಿರುವ ಅವಕಾಶಗಳು ಯಾವುವು ಅಂತೇಳಿ ನಾವು 2ನೇ ಸೆಗ್ಮೆಂಟಲ್ಲಿ ಏನು ಮಾತಾಡಿದ್ವಿ ಅಭಿಷೇಕ್, ನಾನು ನೀವು, ಇದರಲ್ಲಿ ಲೋ ರಿಸ್ಕ್, ಮೀಡಿಯಮ್ ರಿಸ್ಕ್, ಹೈ ರಿಸ್ಕ್ ಮೂರನ್ನೂ ಹೇಳಿದ್ದೀವಿ. ದಾರಿ ನಾವು ನಿಮಗೆ ಹೇಳಿದ್ದೀವಿ, ಆಯ್ಕೆ ನಿಮ್ಮದು. ಆಯಿತಾ? ದಿಸ್ ಇಸ್ ನಾಟ್ ಅ ಇನ್ವೆಸ್ಟ್ಮೆಂಟ್ ಅಡ್ವೈಸ್,
ದಿಸ್ ಇನ್ವೆಸ್ಟ್ಮೆಂಟ್ ಎಜುಕೇಷನ್, ಫಿನಾನ್ಷಿಯಲ್ ಎಜುಕೇಷನ್. ಈ ಕ್ಲಾರಿಟಿಯನ್ನು ನಮ್ಮ ಓದುಗರಿಗೆ ಕೊಡೋಣ. ಎಲ್ಲಿ ಹೋಗಬೇಕು ಅನ್ನೋದಕ್ಕೆ ನೀವು ನಿರ್ಧಾರ ಮಾಡಬೇಕು. ನಿಮ್ಮ ದುಡ್ಡು ಎಲ್ಲಿ ಎಷ್ಟು ಬೆಳೆಸಬೇಕು ಅನ್ನೋದು ಕೂಡ ಇದ್ರ ಮೇಲೆ ನಿಂತಿದೆ. ಸೊ ನಿಮಗೆ 5ರಿಂದ 6% ರಿಟರ್ನ್ಸು, 7% ರಿಟರ್ನ್ಸ್ ಬೇಕಾ? ಗೋ ಫಾರ್ ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್. ನನಗೆ 9ರಿಂದ 13% ಮೀಡಿಯಮ್ ರಿಸ್ಕಲ್ಲಿ 9 to 13% ತನಕ ಮೀಡಿಯಮ್ ರಿಸ್ಕಲ್ಲಿ ಸಿಗುತ್ತೆ. ಹೈ ರಿಸ್ಕಲ್ಲಿ 40% ತನಕ ನಿರೀಕ್ಷೆ ಮಾಡ್ಬೋದು. ಅಗೇನ್ ದಟ್ ಈಸ್ ರಿಸ್ಕಿ. 40% ಆಗ್ಬೋದು, 0 ಆಗ್ಬೋದು. ಸೊ ಬಿ ಪ್ರಿಪೇರ್ಡ್ ಫಾರ್ ದ್ಯಾಟ್ ಬಿಫೋರ್ ಎಂಟರಿಂಗ್ ದೀಸ್ ಥಿಂಗ್ಸ್. ವೆರಿ ನೈಸ್. ಒಂದು ವೇಳೆ ನೀವು ಈ ಎರಡು ವಿಷಯಗಳನ್ನು ನಾವು ಇನ್ ಡೀಟೇಲ್ ಏನು ಡಿಸ್ಕಸ್ ಮಾಡಿದ್ದೀವಿ. ಇದರಲ್ಲಿ ನೀವು ಹೂಡಿಕೆ ಮಾಡಬೇಕು, ಲೋ ರಿಸ್ಕೋ ಹೈ ರಿಸ್ಕೋ ಏನೇ ಅಂತಂದ್ರೂ ಬಜೆಟಿಂಗ್ ಬಹಳ ಇಂಪಾರ್ಟೆಂಟು. ನೀವು ಬಜೆಟ್ ಮಾಡಿಲ್ಲ ಅಂತಂದರೆ ಹೂಡಿಕೆಗೆ ದುಡ್ಡೇ ಇರಲ್ಲ. ಸೊ ಆ ಫಿನಾನ್ಷಿಯಲ್ ಬಜೆಟಿಂಗ್ನ ಬಗ್ಗೆ ತಿಳ್ಕೊಳ್ಳೋಣ ಸರ್. ಅದರ ಇಂಪಾರ್ಟೆನ್ಸು ಏನು ಸೂತ್ರವನ್ನು ಕೊಡ್ತಿದ್ದೀರಿ ಜನರಿಗೆ? ಈಗೇನೆಂದರೆ ಈ ಫಿನಾನ್ಷಿಯಲ್ ಬಜೆಟಿಂಗ್ ಅಂತ ಬಂದಾಗ ನಮ್ಮ ಆದಾಯದಲ್ಲಿ ನಾವು ಎಷ್ಟು ಉಳಿತಾಯ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಒಂದು ಬೇಸಿಕ್ ಫಿನಾನ್ಷಿಯಲ್ ರೂಲೇ ಇದೆ. ನೀವು 100 ರೂಪಾಯಿ ದುಡಿತೀರಿ ಅಂದರೆ 50 ರೂಪಾಯಿನ ಅಗತ್ಯಗಳಿಗೆ ಖರ್ಚು ಮಾಡಿ, 30 ರೂಪಾಯಿನ ನಿಮ್ಮ ಬಯಕೆಗಳಿಗೆ ಖರ್ಚು ಮಾಡಿ. ಅಂದರೆ ನೀಡ್ಸ್, ವಾಂಟ್ಸ್ ಮತ್ತು ನೆಕ್ಸ್ಟು ಕನಿಷ್ಠ 20 ರೂಪಾಯಿನಾದರೂ ಉಳಿಸಿ ಅಂಥೇಳಿ. 100 ರೂಪಾಯಲ್ಲಿ 50 ರೂಪಾಯಿನ ಅಗತ್ಯಗಳಿಗೆ, ಅಂದರೆ ದಿನಸಿ, ಪೆಟ್ರೋಲು, ಮನೆ ಬಾಡಿಗೆ, ಎಲೆಕ್ಟ್ರಿಸಿಟಿ ಬಿಲ್ಲು, ಈ ರೀತಿಯ ಅಗತ್ಯಗಳಿಗೆ ಅದನ್ನು ಬಳಸಿ. ಈಗ ಇನ್ನು 30 ರೂಪಾಯಿ ಏನಿದೆ ಅದನ್ನು 30 ರೂಪಾಯಿ ಭಾಗ ಏನಿದೆ ಅದನ್ನು ನೀವು ಮೊಬೈಲ್ ತೊಗೋಬೇಕು, ನಾನೊಂದು ಒಳ್ಳೆ ಶೂ ತೊಗೋಬೇಕು, ಈ ಥರದ್ದೇನೋ ಸಣ್ಣ ಪುಟ್ಟ ಆಸೆಗಳಿರ್ತವೆ, ಅದಕ್ಕೆ ಬಳಸಿ. ಇನ್ನು 20 ರೂಪಾಯಿ ಏನಿದೆ ಅದನ್ನು ಖಂಡಿತವಾಗಿಯೂ ಸೇವ್ ಮಾಡಿ, ಅಥವಾ ಸೇವ್ ಮಾಡಿ ಇನ್ವೆಸ್ಟ್ ಮಾಡಿ. ಬರೀ ಸೇವ್ ಮಾಡಿದ್ರೆ ಆಗಲ್ಲ. ಮತ್ತು ನನ್ನ ಪ್ರಕಾರ ಈ ರೂಲನ್ನು ನಾವು ಬೇರೆ ರೀತಿ ಅರ್ಥ ಮಾಡ್ಕೋಬೇಕು. ನಾನು ಏನು ಹೇಳ್ತೀನಿ, ಈ 50-40-10 ರೂಲ್ ಅಂತ ಹೇಳ್ತೀನಿ. 50 ಅಂತೇನಿದೆ ಅದನ್ನು ಅಗತ್ಯಗಳಿಗೆ, ನೀಡ್ಸ್ಗೆ ಖರ್ಚು ಮಾಡಿ. ಈ 40 ಏನಿದೆ ಅದನ್ನು ಸೇವ್ ಮಾಡಿ. 10% ಏನಿದೆ ಅದನ್ನು ನಿಮ್ಮ ಡಿಸೈರ್ಗಳಿಗೆ ಅಂತ ಪ್ಲ್ಯಾನ್ ಮಾಡಿ. ಈ 40% ಸೇವ್ ಮಾಡೋದ್ರಿಂದ ಏನಾಗುತ್ತೆ ಅಭಿಷೇಕ್, ಯು ವಿಲ್ ಬಿ ಇನ್ವೆಸ್ಟಿಂಗ್ ಮೋರ್. ವೈಲ್ ಯು ಆರ್ ಇನ್ವೆಸ್ಟಿಂಗ್ ಮೋರ್, ಪಾಸಿಬಿಲಿಟಿ ಆಫ್ ಅರ್ನಿಂಗ್ ಇಸ್ ಮೋರ್. ನೀವು ಜಾಸ್ತಿ ಹೂಡಿಕೆ ಮಾಡಿದಾಗ ಜಾಸ್ತಿ ಗಳಿಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಉಳಿತಾಯಕ್ಕೆ ಈಗ ನೆಕ್ಸ್ಟ್ ವರ್ಷ ನಾನೊಂದು ಒಳ್ಳೆ ಮೊಬೈಲ್ ತೊಗೋಬೇಕು ಅಂತ ಡಿಸೈಡ್ ಮಾಡಿ. ಅದಕ್ಕೆ ಇವಾಗಿಂದ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡಿ. ಒಂದು SIP ಹಾಕಿ, ಮ್ಯೂಚುವಲ್ ಫಂಡಲ್ಲಿ ಒಂದು SIP ಹಾಕ್ಕೊಂಡು ಹೋಗಿ. ಅದು ಬೆಳೆಯುತ್ತೆ. ಬೆಳೆದಾಗ ಆ ದುಡ್ಡನ್ನು ವಾಪಸ್ ತೊಗೊಂಬಿಟ್ಟು ಅದ್ರ ಬಂದ ಲಾಭದಲ್ಲಿ ಒಂದು ಒಳ್ಳೆ ಮೊಬೈಲ್ ತೊಗೊಳ್ಳಿ. ಈಗ ಸಿಂಪಲ್ ಅಭಿಷೇಕ್, ಎಷ್ಟೋ ಜನ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ ಬಂದ ಲಾಭದಲ್ಲೇ ಅವರು ಖರೀದಿಗಳನ್ನು ಮಾಡ್ತಾರೆ. ಕ್ಯಾಪಿಟಲನ್ನು ಮುಟ್ಟೋದೇ ಇಲ್ಲ. ಈಗ ಅವ್ರ ಹತ್ರ 2 ಲಕ್ಷ ರೂಪಾಯಿ ಇತ್ತು ಅಂತ ಅಂದ್ಕೊಂಡ್ರೆ, ಅಥವಾ 1 ಲಕ್ಷ ರೂಪಾಯಿ ಇತ್ತು ಅಂತ ಹೇಳಿದ್ರೆ ಹಂತ ಹಂತವಾಗಿ ಹೂಡಿಕೆ ಮಾಡ್ಕೊಂಡು ಬಂದಿರ್ತಾರೆ. ಆ 2 ಲಕ್ಷ ರೂಪಾಯಿಗೆ ಸೇ ಫಾರ್ ಎಕ್ಸಾಂಪಲ್ ಅವ್ರಿಗೆ 15% ರಿಟರ್ನ್ ಸಿಕ್ತು ಅಂತ ಅಂದ್ಕೊಳ್ಳೋಣ. ಈ ವರ್ಷ 17-18% ರಿಟರ್ನ್ ಸಿಕ್ಕಿದೆ. ನಾನು ಅಂದಾಜಲ್ಲಿ ಹೇಳ್ತಿದ್ದೀನಿ 15% ರಿಟರ್ನ್ಸ್ ಫಾರ್ 2 ಲ್ಯಾಕ್ ಅಂದರೆ 30,000 ರೂಪಾಯಿ ಲಾಭ ಅಲ್ವಾ? 30,000 ರೂಪಾಯಿ ಲಾಭ ಅಂದರೆ ಆರಾಮಾಗಿ ಒಂದು ಮೊಬೈಲ್ 30,000 ರೂಪಾಯಿ ಬರುತ್ತೆ. ಸೊ ಯು ವಿಲ್ ನಾಟ್ ಬಿ ಲೂಸಿಂಗ್ ಯುವರ್ ಕ್ಯಾಪಿಟಲ್. ಎಟ್ ದಿ ಸೇಮ್ ಪಾಯಿಂಟ್ ಆಫ್ ಟೈಮ್ ನಿಮ್ಮ ಅಗತ್ಯನೂ ನೀವು ಪೂರೈಸ್ಕೊತಿದ್ದೀರಿ. ಸೊ ಅಂದರೆ ಇದು ಒಂದು ರೀತಿ. ಇನ್ನೊಂದೇನಂತ ಹೇಳಿದ್ರೆ, ನೀವು ಇಲ್ಲ ನಾನು 50%ಅನ್ನು ನೀಡ್ಸಿಗೆ ಖರ್ಚು ಮಾಡ್ತೀನಿ, 30%ಅನ್ನು ವಾಂಟ್ಸಿಗೆ ಖರ್ಚು ಮಾಡ್ತೀನಿ, 20%ಅನ್ನೇ ಸೇವ್ ಮಾಡ್ತೀನಿ ಅಂದರೆ ನೋ ಪ್ರಾಬ್ಲಮ್. ಆದರೆ ನಿಮ್ಮ ಇನಿಷಿಯಲ್ ಸ್ಟ್ರಕ್ಚರ್ ಏನಿರುತ್ತೆ ಅದನ್ನ ಹಾಗೆ ಇಟ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಇಯರ್ ಸ್ಯಾಲ್ರಿ ಹೈಕ್ ಆಗುತ್ತೆ, ಬೋನಸ್ ಬರುತ್ತೆ, ಅಡಿಷ್ನಲ್ ಅಮೌಂಟ್ನೆಲ್ಲ ನಿಮ್ಮ ಈ 20% ಕ್ಯಾಟಗರಿ ಏನಿದೆ ಅಲ್ಲಿಗೆ ತಳ್ಳಿ. ಆವಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಜಾಸ್ತಿ ಆಗುತ್ತೆ, ಸೇವಿಂಗ್ಸ್ ಜಾಸ್ತಿ ಆಗಿ ಇನ್ವೆಸ್ಟ್ಮೆಂಟ್ ಅಮೌಂಟ್ ಜಾಸ್ತಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದರೆ ಗಳಿಕೆ ಜಾಸ್ತಿ ಆಗುತ್ತೆ. ಸೊ ವೆಲ್ತ್ ಬಿಲ್ಡಿಂಗ್ ಪ್ರಾಸೆಸ್ ಶುರುವಾಗುತ್ತೆ. ಸೊ ಹಾಗಾಗಿ ಈ 50-30-20 ರೂಲನ್ನು ನಿಮ್ಮ ಅಗತ್ಯಕ್ಕೆ ತಕ್ಕಂಗೆ ರೀಸ್ಟ್ರಕ್ಚರ್ ಮಾಡ್ಕೊಳ್ಳಿ. ಉಳಿತಾಯ ಜಾಸ್ತಿ ಮಾಡೋ ರೀತಿ, ಉಳಿತಾಯ ಹೂಡಿಕೆ ಜಾಸ್ತಿ ಮಾಡೋ ರೀತಿ ಅದನ್ನು ಪೊಸಿಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ನಾಲ್ಕನೆಯ ಸೂತ್ರ ಸರ್, ಜೀವನದ ಸುರಕ್ಷತೆಗೆ ಯಾವ ಇನ್ಶೂರೆನ್ಸನ್ನು ಚೂಸ್ ಮಾಡಬೇಕು ಅಂತ ಪ್ಲೆಂಟಿ ಆಫ್ ಆಪ್ಷನ್ಸ್ ಇದೆ, ಕನ್ಫ್ಯೂಸು ಆಗಿಬಿಡುತ್ತೆ. ಯಾವುದನ್ನು ಚೂಸ್ ಮಾಡಿ? ಬೇಸಿಕಲಿ ನೋಡಿ, ಈಗ ನಾವು ಹೇಳಿದ್ವಿ 50-30-20 ರೂಲ್ ಅಂದರೆ, ನಾವು ಉಳಿತಾಯ ಹೂಡಿಕೆ ಎರಡೂ ಸರಿಯಾಗಿರಬೇಕು ಅಂದರೆ ನಮಗೆ
ಹಣಕಾಸಿನ ಭದ್ರತೆ ಬೇಕು. ಹಣಕಾಸಿನ ಭದ್ರತೆ ಅಂದ್ರೇನು? ನಾವು ಕಷ್ಟಪಟ್ಟು ಉಳಿಸಿದ ದುಡ್ಡೆಲ್ಲ ಆಸ್ಪತ್ರೆಗೋ ಅಥವಾ ಯಾವುದೋ ಜೀವಹಾನಿ ಆದಾಗ ಮನೆ ಖರ್ಚಿಗೋ ಆಗಿಬಿಟ್ರೆ ಸಂಕಷ್ಟಕ್ಕೆ ನಾವು ಸಿಕ್ಕಾಕೋತೀವಿ. ಸೊ ಅದಕ್ಕೇನು ಮಾಡಬೇಕು? ಪ್ರತಿಯೊಬ್ಬ ವ್ಯಕ್ತಿ ಕೆಲಸಕ್ಕೆ ಸೇರಿದ ತಕ್ಷಣ ಅಥವಾ ಈಗ ಇಲ್ಲದೆ ಇದ್ದರೆ ಕೆಲಸಕ್ಕೆ ಸೇರೋ 4 ವರ್ಷ ಆಗಿದೆ, 5 ವರ್ಷ ಆಗಿದೆ, 10 ವರ್ಷ ಆಗಿದೆ, ನಾನೊಂದು ಹೆಲ್ತ್ ಇನ್ಶೂರೆನ್ಸು ಮಾಡಿಸ್ಕೊಂಡಿಲ್ಲ ಅಂದರೆ ಫಸ್ಟು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು. ಹೆಲ್ತ್ ಇನ್ಶೂರೆನ್ಸ್ ಹೇಗೆ ಮಾಡ್ಕೋಬೇಕು ಅಂದರೆ ತಂದೆ, ತಾಯಿ, ಮಗು ಅವ್ರಿಗೆ ಸೇರಿ ಒಂದು ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ಮಾಡಿಕೊಂಡ್ರೆ ಉತ್ತಮ. ಅದರಲ್ಲಿ ತಂದೆ ತಾಯಿಯನ್ನು ಸೇರ್ಸಕ್ಕೆ ಹೋಗಬಾರ್ದು. ತಂದೆ ತಾಯಿಗೆ ಸಪ್ರೇಟ್ ಪಾಲಿಸಿಯನ್ನು ಮಾಡಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಯಲ್ಲಿ ಏನಾಗುತ್ತೆ, ಕುಟುಂಬದ ಹಿರಿಯ ವ್ಯಕ್ತಿ ಯಾರಿರುತ್ತೆ ಅವರನ್ನು ಆಧರಿಸಿ ಪ್ರೀಮಿಯಮನ್ನು ನಿರ್ಧಾರ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ 70 ವರ್ಷದ್ದೋ 60 ವರ್ಷದ್ದೋ ತಂದೆಗೆ ನಿಮ್ಮ ಈ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಯಲ್ಲಿ ಸೇರಿಸಿದರೆ ಓವರಾಲ್ ನಿಮ್ಮ ಪ್ರೀಮಿಯಂ ಕಾಸ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಗಂಡ, ಹೆಂಡತಿ, ಮಗು ಇವರು ಒಂದು ಪಾಲಿಸಿಯನ್ನು ಮಾಡಿಸ್ಕೊಳ್ಳಿ, ಅವರ ತಂದೆ ತಾಯಿಗೆ ಸಪ್ರೇಟ್ ಪಾಲಿಸಿಗಳನ್ನು ಮಾಡಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಅವ್ರ ಕ್ಲೇಮ್ಸು ಜಾಸ್ತಿ ಇರುತ್ತೆ. ವಯಸ್ಸಾದ ನಂತರ ಆಸ್ಪತ್ರೆಗೆ ಸೇರುವಂಥದ್ದು ಮತ್ತೊಂದು ಏನೋ ಅನಾರೋಗ್ಯ ಆಗಿ ಹೋಗುವಂಥ ಸಂದರ್ಭ ಜಾಸ್ತಿ ಬರುತ್ತೆ. ಈ ಫ್ಯಾಮಿಲಿ ಫ್ಲಾಟರಲ್ಲಿ ನಿಮ್ಗೆ ಓವರಾಲ್ ಕವರೇಜೇ ಕ್ಲೋಸ್ ಆಗಿಬಿಟ್ರೆ ನಿಮಗೆ ಫರ್ದರ್ ನಿಮ್ಮ ಫ್ಯಾಮಿಲೀಲಿ ಮತ್ತಾರಿಗೋ ನಿಮ್ಮ ಮಕ್ಕಳಿಗೋ ಮತ್ತೊಬ್ಬರಿಗೋ ಅನಾರೋಗ್ಯ ಆದಾಗ ಚಿಕಿತ್ಸೆ ಪಡೆಯೋಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಇದನ್ನು ಸೇರಿಸ್ಬೇಡಿ. ಪ್ರತಿಯೊಬ್ಬರು ಒಂದು ಹೆಲ್ತ್ ಇನ್ಶೂರೆನ್ಸನ್ನು ತೊಗೊಳ್ಳಿ. ವಯಸ್ಸಾದ ತಂದೆ ತಾಯಿಗೆ ಸಪ್ರೇಟ್ ಪಾಲಿಸಿಗಳನ್ನು ತೊಗೊಳ್ಳಿ. ತಂದೆ ತಾಯಿ ಮಗು ಅಂದರೆ ಒಂದು 30-35 ವರ್ಷದ ತಂದೆ 32-33 ವಯಸ್ಸಿನ ತಾಯಿ ಜೊತೆಗೆ ಮಗು ಅನ್ನೋ ಆ ಏಜ್ ಗ್ರೂಪಲ್ಲಿ ಏನಿದ್ದಾರೆ ಅವರು ಒಂದು ಫ್ಯಾಮಿಲಿ ಫ್ಲೋಟರ್ ಪಾಲಿಸಿನ ತೊಗೊಳ್ಳೋದು ಉತ್ತಮ. ಸೊ ಇದ್ರ ಜೊತೆಗೆ ಏನು ಬೇಕು? ಕುಟುಂಬದ ವ್ಯಕ್ತಿ ದುಡಿತಿರ್ತಾನೆ, ಅವನಿಗೆ ಅಥವಾ ಕುಟುಂಬಕ್ಕಾಗಿ ಮಹಿಳೆ ದುಡಿತಿರ್ತಾರೆ, ಅವರ ಜೀವಕ್ಕೆ ಏನಾದರೂ ಹಾನಿ ಆದರೆ ಆ ಕುಟುಂಬ ಅವ್ರ ಮೇಲೆ ಅವಲಂಬಿತ ಆಗಿದೆ. ಅದಕ್ಕೆ ಏನು ಮಾಡಬೇಕು? ನಾಳೆ ದಿವಸ ಅವ್ರ ಜೀವಕ್ಕೆ ಹಾನಿ ಆದರೆ ಆ ಕುಟುಂಬಕ್ಕೆ ದಿಕ್ಕ್ಯಾರು ಅಂತ ಬಂದಾಗ ಈ ಟರ್ಮ್ ಇನ್ಶೂರೆನ್ಸ್ ಅಂತೇಳಿ ಇದೆ. ವ್ಯಕ್ತಿಯ ಜೀವಕ್ಕೆ ಹಾನಿ ಆದರೆ ಆ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಆ ಕುಟುಂಬಕ್ಕೆ ದುಡ್ಡನ್ನು ಕೊಡುತ್ತೆ. 50 ಲಕ್ಷ, 30 ಲಕ್ಷ, 1 ಕೋಟಿ, 2 ಕೋಟಿ ಹೀಗೆ ಟರ್ಮ್ ಇನ್ಶೂರೆನ್ಸ್ ಕವರೇಜನ್ನು ತಗೋಬೋದು. ಟರ್ಮ್ ಇನ್ಶೂರೆನ್ಸಲ್ಲಿ ಒಂದೇ ನೆನ್ಪಿಟ್ಕೋಬೇಕು ಅಂದರೆ ಕಟ್ಟಿದ ಪ್ರೀಮಿಯಂ ವಾಪಸ್ ಬರೋಲ್ಲ. ಅಂದರೆ ಆ ವ್ಯಕ್ತಿಗೆ ಜೀವಹಾನಿ ಆಗಲಿಲ್ಲ ಅಂದರೆ ದುಡ್ಡು ವಾಪಸ್ ಬರೋಲ್ಲ. ಜೀವಹಾನಿ ಆದರೆ ಆ ವ್ಯಕ್ತಿಯ ಕುಟುಂಬಕ್ಕೆ ಎಷ್ಟು ಎಷ್ಟು ಕವರೇಜ್ ತೊಗೊಂಡಿರ್ತಾನೆ, 30 ಲಕ್ಷ, 50 ಲಕ್ಷ, 1 ಕೋಟಿ, ಆ ಹಣ ಆ ಕುಟುಂಬಕ್ಕೆ ಹೋಗುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದೆರಡು ಸರಿ ಇದ್ದಾಗ ಏನಾಗುತ್ತೆ, ನಮ್ಮ ಫಿನಾನ್ಷಿಯಲ್ ಡಿರೈಲ್ಮೆಂಟ್ ಆಗಲ್ಲ. ಈಗ ಆರೋಗ್ಯ ತಪ್ಪಿತು, ನೀವು ಕಷ್ಟಪಟ್ಟು ಉಳಿಸಿರ್ತೀರಿ, ತೊಗೊಂಡೋಗಿ ಆಸ್ಪತ್ರೆಗೆ ದುಡ್ಡು ಕೊಡ್ತೀರಿ. ಅದ್ರ ಬದಲು ನಿಮ್ಮ ಹತ್ರ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಯು ವಿಲ್ ನಾಟ್ ಹ್ಯಾವ್ ದಟ್ ಪ್ರಾಬ್ಲಮ್. ಹಾಗಾಗಿ ಈ ಹೆಲ್ತ್ ಇನ್ಶೂರೆನ್ಸು ಟರ್ಮ್ ಇನ್ಶೂರೆನ್ಸು ತುಂಬ ಮುಖ್ಯ ಆಗುತ್ತೆ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ನಲ್ಲಿ. ನಿಮ್ಮ 2024ನೇ ವರ್ಷದಲ್ಲಾದರೂ ಈ ಟರ್ಮ್ ಇನ್ಶೂರೆನ್ಸು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಗಮನ ಕೊಡಿ. ಈ ಎರಡು ಆರೋಗ್ಯ ಮತ್ತು ಟರ್ಮ್ ಇನ್ಶೂರೆನ್ಸ್ ಇವೆರಡೂ ಇದ್ದರೆ ನಿಮ್ಮ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಫ್ಲೋ ಭಾಳ ಸ್ಮೂತಾಗಿರುತ್ತೆ. ಓಕೆ, ವೆರಿ ನೈಸ್. 5ನೇ ಸೂತ್ರ ಎಮರ್ಜೆನ್ಸಿ ಫಂಡು. ಈ ತುರ್ತು ನಿಧಿ ಸ್ಥಾಪಿಸೋದು ಹೇಗೆ, ಅದರ ಡೆಫಿನೇಷನ್ ಸರ್? ಏನಂತ ಹೇಳಿದ್ರೆ ಎಮರ್ಜೆನ್ಸಿ ಫಂಡು ಏನಂತ ಹೇಳಿದ್ರೆ ನೀವು ಗಮನಿಸಿರ್ಬೋದು, ಹಿಂದೆ ಎಲ್ಲ ನಮ್ಮ ತಂದೆ ತಾಯಿ ಅವ್ರನ್ನೆಲ್ಲ ನೀವು ನೋಡಿದಾಗ ಒಂದು ಹುಂಡಿಲಿ ಒಂದಷ್ಟು ದುಡ್ಡು ಹಾಕಿಟ್ರವರು. ಏನೋ ಕಷ್ಟಕ್ಕೆ ಬೇಕಾಗುತ್ತೋ ಅಂತೇಳಿ ಹೇಳೋರು. ಕಷ್ಟ ಕಾಲಕ್ಕೆ ಬೇಕಾಗುತ್ತೋ, ಯಾರಿಗೂ ಹುಷಾರು ತಪ್ಪಿದ್ರು ಬೇಕಾಗುತ್ತೆ, ಸಡನ್ನಾಗಿ ಏನೋ ಆದರೆ ಕೈಯಲ್ಲಿ ದುಡ್ಡು ಬೇಡವಾ, ಮಗುಗೆ ಫೀಸ್ ಕಟ್ಟೋಕ್ಕೆ ದುಡ್ಡು ಬೇಕು, ಈ ರೀತಿಯ ಒಂದು ಆಲೋಚನೆ ಇತ್ತು. ಈ ಎಮರ್ಜೆನ್ಸಿ ಫಂಡ್ ಅನ್ನೋದು ಕಾಲಕ್ಕೆ ತಕ್ಕಂಗೆ ಈಗ ಬದಲಾಗಿದೆ. ಎಮರ್ಜೆನ್ಸಿ ಫಂಡ್ ಅಂದರೆ ನಮ್ಮ ತಿಂಗಳ ಆದಾಯದ 5ರಿಂದ 6 ಪಟ್ಟು ಅಥವಾ 7 ಪಟ್ಟು. ಯಾವುದೋ ವ್ಯಕ್ತಿ 1 ಲಕ್ಷ ದುಡಿತಾನೆ ಅಂದರೆ ಅವನು ಎಮರ್ಜೆನ್ಸಿ ಫಂಡಲ್ಲಿ ಒಂದು 6ರಿಂದ 7 ಲಕ್ಷ ರೂಪಾಯಿ ಇರಬೇಕು. ಯಾಕೆ ಬೇಕು ಅಂದರೆ ಕೆಲಸ ಹೋಗ್ಬೋದು, ಸಡನ್ನಾಗಿ ಅನಾರೋಗ್ಯ ಆಗಿ ಎಷ್ಟೋ ತಿಂಗಳು ಕೆಲಸ ಮಾಡೋಕ್ಕಾಗದೆ ಹೋಗ್ಬೋದು, ಇನ್ನೇನೋ ಮನೆಯಲ್ಲಿ ತುರ್ತು ಅಗತ್ಯಗಳು ಬೀಳ್ಬೋದು. ಸೊ ಇನ್ನೇನೋ ಈ ರೀತಿ ಅನ್ಪ್ಲ್ಯಾನ್ಡ್ ಈವೆಂಟ್ಸ್ ಏನೇ ಇರುತ್ತೆ, ನಮ್ಮ ಪ್ಲ್ಯಾನೇ ಇರಲ್ಲ, ಆ ರೀತಿಯ ಸಂದರ್ಭಗಳಿಗೆ ಬೇಕಾಗೋ ಹಣವನ್ನು ನಾವು ತುರ್ತು ನಿಧಿಯಲ್ಲಿ ಇಟ್ಕೋಬೇಕು. ತುರ್ತು ನಿಧಿ ಇದ್ದಾಗ ಏನಾಗುತ್ತೆ, ನಮ್ಮ ಇನ್ವೆಸ್ಟ್ಮೆಂಟು ಹಳಿ ತಪ್ಪಲ್ಲ. ನಮಗೆ ಈಗೇನೋ ಕೆಲಸ ಹೋಯಿತು ಅಂದ ತಕ್ಷಣ ನಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ನಾವು ತಕ್ಷಣ ಸ್ಟಾಪ್ ಮಾಡಲ್ಲ, ಇನ್ನೊಂದು ಕೆಲಸ ಹುಡ್ಕೋ ತನಕ ನಾವು ಕಂಟಿನ್ಯೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಆವಾಗ ಈ ಎಮರ್ಜೆನ್ಸಿ ಫಂಡ್ ಅನ್ನೋದು ಆಪ್ತ ಮಿತ್ರ, ಆಪ್ತ ರಕ್ಷಕನ ಥರ ಕೆಲಸ ಮಾಡುತ್ತೆ. ಸೊ ಇದನ್ನು ಮಾಡ್ಕೊಳ್ಳೋದು ತುಂಬ 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 ಇಂಪಾರ್ಟೆಂಟ್. ವೆರಿ ನೈಸ್ ಸರ್. ಈ 5 ಸೂತ್ರಗಳನ್ನು ಪಾಲಿಸಿದ್ರೆ ಡೆಫಿನೆಟ್ಲಿ ಇದೊಂದು ವರ್ಷ ಅಲ್ಲ, ಪ್ರತಿ ವರ್ಷವೂ ಹ್ಯಾಪಿ ನ್ಯೂ ಇಯರ್ ಅಂತ ನೀವು ವಿಶ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು ಅಭಿಷೇಕ್. ಓಕೆ, ಈ ಸೂತ್ರಗಳನ್ನು ಪಾಲಿಸಿ ಇನ್ನು ಅನೇಕ ಸೂತ್ರಗಳ ಬಗ್ಗೆ ವಿವರವಾಗಿ ಅವರು ತಿಳಿಸಿದ್ದಾರೆ.
ಮ್ಯೂಚುವಲ್ ಫಂಡ್ ಬಗ್ಗೆ ಇರ್ಬೋದು, SIP ಅಂದರೆ ಏನು, ಹೇಗೆ ಚೂಸ್ ಮಾಡಬೇಕು, ಟರ್ಮ್ ಇನ್ಶೂರೆನ್ಸನ್ನು ಹೇಗೆ ಚೂಸ್ ಮಾಡಬೇಕು, ಹೀಗೆ ಪ್ರತಿಯೊಂದು ಟಾಪಿಕ್ ಬಗ್ಗೆ ಇನ್ ಡೀಟೇಲ್ ಮಾಹಿತಿ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ. ಶರತ್ MS ಅಂತ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಆ ವಿಡಿಯೋಗಳನ್ನು ನೀವು ನೋಡಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಪರ್ಸನಲ್ ಫಿನಾನ್ಸನ್ನು ಪ್ಲಾನ್ ಮಾಡ್ಕೊಳ್ಬಹುದು. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.